ವೆಲ್ಕಮ್ ಬ್ಯಾಕ್ ಗೈಸ್, ದಿಸ್ ಈಸ್ ಅಕ್ಷಯ್. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7 ಲೇಯರ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ನಮ್ಮ ಚಾನಲ್ಗೆ ಹೊಸದಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ದ 7 ಲೇಯರ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ. ಗೈಸ್, ದ 7 ಲೇಯರ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಅಂದರೆ ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಡೈಮಂಡ್ಸ್, ಗೋಲ್ಡ್ಸ್ ಎಲ್ಲ ಇಕ್ಕಿರ್ತಾರೆ ಅನ್ಕೋ. ಫಾರ್ ಎಕ್ಸಾಂಪಲ್ ಅವರೆಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ಓನರ್ಸ್ ಎಲ್ಲ. ಒಬ್ಬ ಕಳ್ಳ ಏನು ಮಾಡ್ಬೋದು, ಇವಾಗ ಮನೆಯಲ್ಲಿ ಯಾರು ಇಲ್ಲ ಅಂತ ಗೊತ್ತಾಗುತ್ತೆ ಅವನಿಗೆ. ಇವಾಗ ಫಸ್ಟ್ ಅವನು ಕಳ್ತನ ಮಾಡ್ಬೇಕಂದ್ರೆ ಗೈಸ್, ಫಸ್ಟು ನಮ್ಮ ಮನೆ ಗೇಟ್ ದಾಟಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಅಂತ ತಗೊಂಡ್ರೆ, ನಮ್ಮ ಮನೆ ಗೇಟ್ ದಾಟಬೇಕು, ಸೆಕ್ಯೂರಿಟಿ ಗಾರ್ಡ್ ದಾಟಬೇಕು. ಅದಾದಮೇಲೆ ಡಾಗ್ಸ್ ಇರ್ತವೆ ಮನೆ ಒಳಗಡೆ. ಆ ಡಾಗ್ಸ್ ಎಲ್ಲ ದಾಟಿ ಮನೆ ಹತ್ರ ಹೋಗ್ತಾನೆ. ಮನೆ ಹತ್ರ ಹೋದ್ಮೇಲೆ ಡೋರ್ ಇರುತ್ತೆ ಗೈಸ್. ಡೋರ್ಗೆ ಲಾಕರ್ ಸಿಸ್ಟಮ್ ಇರುತ್ತೆ, CCTV ಪ್ರೊಟೆಕ್ಷನ್ ಎಲ್ಲ ಇರುತ್ತೆ ಗೈಸ್. ಅದನ್ನೆಲ್ಲ ದಾಟಿ ಮನೆಗೆ ಎಂಟ್ರಿ ಆಗಬೇಕು. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಬೆಡ್ರೂಮ್ಗೆ ಹೋಗ್ತಾನೆ. ಬೆಡ್ರೂಮಲ್ಲಿ ಹೋದರೆ ಅಲ್ಲಿ ಬೀರುವಾ ಇರುತ್ತೆ ಅನ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಬೀರುವಾದಲ್ಲಿ ಅಲ್ಲಿ ಫುಲ್ ಹೈ ಲೆವೆಲ್ ಸೆಕ್ಯೂರಿಟಿ ಎಲ್ಲ ಇಕ್ಕಿರ್ತಾರೆ ಓನರ್ಸು. ಅದನ್ನೆಲ್ಲ ಪಾಸ್ಪೋರ್ಟ್ ಪ್ರೊಟೆಕ್ಷನ್ ಅವೆಲ್ಲ ಜಾಸ್ತಿ ಇಕ್ಕಿರ್ತಾರೆ. ಅದಕ್ಕೆ ಕಳ್ತನ ಗೊತ್ತಿರಲ್ಲ ಕಳ್ಳನಿಗೆ. ಇವಾಗ ಯಾವ ರೀತಿ ಇವಾಗ ಕಳ್ತನ ಮಾಡ್ಬೋದು, ಏನಿಲ್ಲ ಗೈಸ್, ಸಿಂಪಲಾಗಿ ಸಿಸ್ಟಮ್ ಒಂದಿದ್ರೆ ಈಸಿಯಾಗಿ ನಾವು ಪಾಸ್ಪೋರ್ಟ್ ಪ್ರೊಟೆಕ್ಷನಿಂದ ಈಸಿಯಾಗಿ ನಾವು ಕ್ರ್ಯಾಕ್ ಮಾಡ್ಬೋದು. ಅದೇ ರೀತಿಯಾಗಿ ಗೈಸ್ ಇಲ್ಲಿ ಸೇಮ್ ವರ್ಕ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಈಸಿಯಾಗಿ ತಿಳಿಸ್ಬೇಕಂದ್ರೆ, ಅವರು ಓನರ್ಸು ಸಿಂಪಲಾಗಿ ಒಂದು ಪಾಸ್ವರ್ಡ್ ಇಕ್ಕಿರ್ತಾರೆ ಅಂದ್ಕೊಳ್ರಿ ಗೈಸ್. ಏನೋ 1 2 3 4 5 6 ಅಂತ. ಆಲ್ಮೋಸ್ಟ್ ಅಲ್ಲೆಲ್ಲ ಗೈಸ್ ನಮ್ಮ ಕಾಮನ್ ಜನಗಳೆಲ್ಲ ನಾರ್ಮಲ್ ಎಲ್ಲ ಗೊತ್ತಿರೋಂಥ ಪಾಸ್ವರ್ಡ್ಸ್ ಇಕ್ಕಿರ್ತಾರೆ. ಇಲ್ಲಾಂದರೆ ಅವ್ರ ಕಾರ್ ಹೆಸರು, ಇಲ್ಲಾಂದರೆ ಅವ್ರ ಮಕ್ಕಳ ಹೆಸರು, ಇಲ್ಲಾಂದರೆ ಅವರ ಹೆಂಡತಿ ಹೆಸರು ಇಕ್ಕಿರ್ಬೋದು ಮೇಜರಾಗಿ. ಇವಾಗ ಕಳ್ತನ ಮಾಡೋರು ಏನು ಮಾಡ್ತಾರೆ ಗೈಸ್, ಸಿಂಪಲಾಗಿ ಯೂಸಿಂಗ್ ಡಿಕ್ಷನರಿ ಅಟ್ಯಾಕ್, ಬ್ರೂಟ್ ಫೋರ್ಸ್ ಅಟ್ಯಾಕ್ ಯೂಸ್ ಮಾಡಿಕೊಂಡು ಈಸಿಯಾಗಿ ಕ್ರ್ಯಾಕ್ ಮಾಡ್ತಾರೆ ಗೈಸ್. ಸಿಂಪಲ್ ಪಾಸ್ವರ್ಡ್ಸ್ ಅಲ್ಲ, ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಪಾಸ್ವರ್ಡ್ ಎಲ್ಲ ಕ್ರ್ಯಾಕ್ ಮಾಡಿ ಇವಾಗ ನಮ್ಮ ಮನೆಯಲ್ಲಿರೋ ಡೈಮಂಡ್ಸ್, ಗೋಲ್ಡ್ಸ್ ಎಲ್ಲ ಕಳ್ತನ ಮಾಡ್ತಾನೆ ಗೈಸ್. ಎಕ್ಸಾಂಪಲ್ ಇದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ತಿಳಿಸ್ಬೇಕಂದ್ರೆ ಗೈಸ್, ಇವಾಗ ಸಪೋಸ್ ದೊಡ್ಡ ಸಾಮ್ರಾಜ್ಯ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಾಹುಬಲಿಯ ಸಾಮ್ರಾಜ್ಯ ಅಂತ ತಿಳ್ಕೊಳ್ಳಿ. ಇವಾಗ ಸೈನಿಕರು ಎಲ್ಲ ಇರ್ತಾರೆ, ಫುಲ್ ಜಾಸ್ತಿ ಪ್ರೊಟೆಕ್ಷನ್ ಎಲ್ಲ ಇರುತ್ತೆ ಗೈಸ್. ಎಲ್ಲ ಆನೆ ಮತ್ತು ಜಿಂಕೆ, ಡಿಫ್ರೆಂಟ್ ಸೆಕ್ಯೂರಿಟಿ ಇರ್ತಾರೆ ಅಂತ ಅಂದ್ಕೊಳ್ಳಿ ಗೈಸ್. ಇವಾಗ ಅವನ್ನೆಲ್ಲ ದಾಟಬೇಕಂದ್ರೆ ಇವಾಗ ಕಾಲಕಾಯ ಸಾಮ್ರಾಜ್ಯ ಇವರೆಲ್ಲ ಬರ್ತಾರೆ ಗೈಸ್. ಅವ್ರನ್ನು ಇವಾಗ ಪ್ರವಾಸ ಹತ್ರ ಅವ್ರ ಹತ್ರ ಹೋಗಿ ಎಲ್ಲ ಯುದ್ಧ ಮಾಡ್ಬೇಕಂದ್ರೆ ಫಸ್ಟ್ ಇವರೆಲ್ಲ ದಾಟಬೇಕು. ಹೊರಗಡೆ ಇರೋ ಸೈನಿಕರೆಲ್ಲ ಸಾಯಿಸು, ಆಮೇಲೆ ಒಳಗಡೆ ಸಾಮ್ರಾಜ್ಯಕ್ಕೆ ಎಂಟ್ರಿ ಆಗ್ತಾರೆ ಅಂದ್ಕೊಳ್ಳಿ ಗೈಸ್. ಇದೇ ರೀತಿ ಗೈಸ್ ಇಲ್ಲಿ ಸೈಬರ್ ಸೆಕ್ಯೂರಿಟಿ ಆ್ಯಪ್ 7 ಲೇಯರ್ಸಲ್ಲಿ ಇದೇ ರೀತಿಯಾಗಿ ವರ್ಕ್ ಆಗುತ್ತೆ ಗೈಸ್. 7 ಲೇಯರ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಯಾವ್ಯಾವ ಅಂದರೆ, ಮಿಷನ್ ಕ್ರಿಟಿಕಲ್ ಅಸೆಟ್ಸ್, ಡಾಟಾ ಸೆಕ್ಯೂರಿಟಿ, ಅಪ್ಲಿಕೇಶನ್ ಸೆಕ್ಯೂರಿಟಿ, ಎಂಡ್ ಪಾಯಿಂಟ್ ಸೆಕ್ಯೂರಿಟಿ, ನೆಟ್ವರ್ಕ್ ಸೆಕ್ಯೂರಿಟಿ, ಪೆರಿಮೀಟರ್ ಸೆಕ್ಯೂರಿಟಿ, ದ ವುಮೆನ್ ಲೇಯರ್. ದ ವುಮೆನ್ ಲೇಯರ್ ಅಂದರೆ ಅದು ವೀಕೆಸ್ಟ್ ಸೆಕ್ಯೂರಿಟಿ ಗೈಸ್. ವುಮೆನ್ಸ್ ಅಂದರೆ ವೀಕೆಸ್ಟ್ ಸೆಕ್ಯೂರಿಟಿ. ಇವಾಗ ಡಿಫ್ರೆಂಟ್ ಲೇಯರ್ಸ್ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಮಿಷನ್ ಕ್ರಿಟಿಕಲ್ ಅಸೆಟ್ಸ್ ಗಾಯ್ಸ್, ಮಿಷನ್ ಕ್ರಿಟಿಕಲ್ ಅಸೆಟ್ಸ್ ಅಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಯೂರಿಟಿ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ದೊಡ್ಡ ಬ್ಯಾಂಕ್ಸ್, ಆರ್ಗನೈಸೇಷನ್, ಕಂಪ್ನಿಯಲ್ಲಿ ಇಂಪಾರ್ಟೆಂಟ್ ಡಾಟಾ ಇನ್ಫಾರ್ಮೇಷನ್ ಇರುತ್ತೆ. ಅದನ್ನು ನಾವು ಮಿಷನ್ ಕ್ರಿಟಿಕಲ್ ಅಸೆಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈಸಿಯಾಗಿ ತಿಳಿಸ್ಬೇಕಂದ್ರೆ, ಬ್ಯಾಂಕ್ ಅಂತ ತಗೊಂಡ್ರೆ ಗೈಸ್, ಕಸ್ಟಮರ್ ಡೀಟೇಲ್, ಟ್ರಾನ್ಸಾಕ್ಷನ್ ಡೀಟೇಲ್, ಮನಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ಇಂಪಾರ್ಟೆಂಟ್ ಡಾಟಾ ಇರುತ್ತೆ. ಅದರಿಂದ ಪ್ರೊಟೆಕ್ಟ್ ಮಾಡೋದೇ ಮಿಷನ್ ಕ್ರಿಟಿಕಲ್ ಅಸೆಟ್ಸ್. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕಂದ್ರೆ ಗೈಸ್, ಇವಾಗ ಕಂಪ್ನಿ ಅಂತ ತಗೊಂಡ್ರೆ, ಕಂಪ್ನಿಯಲ್ಲಿ ಎಂಪ್ಲಾಯ್ ಡಾಟಾ, ಎಂಪ್ಲಾಯ್ ಸ್ಯಾಲ್ರಿ, ಎಂಪ್ಲಾಯ್ ಇನ್ಫಾರ್ಮೇಷನ್ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದೇ ಮಿಷನ್ ಕ್ರಿಟಿಕಲ್ ಅಸೆಟ್ಸ್ ಗೈಸ್. ಡಾಟಾ ಸೆಕ್ಯೂರಿಟಿ ಗಾಯ್ಸ್, ಡಾಟಾ ಸೆಕ್ಯೂರಿಟಿ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಮೊಬೈಲಲ್ಲಿ ಡಿಫ್ರೆಂಟ್ ಇಮೇಜ್ ಫೈಲ್ಸ್ ಇರ್ತವೆ, ವಿಡಿಯೋ ಫೈಲ್ಸ್ ಇರ್ತವೆ, ಟೆಕ್ಸ್ಟ್ ಫೈಲ್ಸ್ ಇರ್ತವೆ. ಅದನ್ನೆಲ್ಲ ನಾವು ಹೈಡ್ ಮಾಡ್ತೀವಿ ಒಂದೊಂದ್ಸಲಿ, ಯಾರಿಗೂ ಕಾಣಬಾರ್ದು ಅಂತ. ಅದಕ್ಕೆಲ್ಲ ಪಾಸ್ವರ್ಡ್ ಪ್ರೊಟೆಕ್ಷನ್ ಎಲ್ಲ ಇಕ್ಕಿರ್ತೀವಿ, ಒಂದು ಕಡೆ ಸ್ಟೋರ್ ಮಾಡ್ತೀವಿ ಗಾಯ್ಸ್. ಇಲ್ಲಿ ಸಿಮಿಲರ್ ಆಗಿ ಡಾಟಾ ಸೆಕ್ಯೂರಿಟಿ ಸೇಮ್ ವರ್ಕ್ ಆಗುತ್ತೆ. ನಮ್ಮ ಮೊಬೈಲಲ್ಲಿ ಯಾವ ರೀತಿ ನಾವು ಇಮೇಜಸ್ ಆಗಲಿ ಎಲ್ಲ ಹೈಡ್ ಮಾಡಿ ಒಂದು ಕಡೆ ಪ್ರೊಟೆಕ್ಷನ್ ಆಗಿ ಒಂದು ಕಡೆ ಸ್ಟೋರ್ ಮಾಡ್ತೀವಲ್ಲ, ಸೇಮ್ ಗಾಯ್ಸ್ ಡಾಟಾ ಸೆಕ್ಯೂರಿಟಿ ಸೇಮ್ ಆಗಿ ವರ್ಕ್ ಆಗುತ್ತೆ ಅಷ್ಟೇ. ಇವಾಗ ಅಪ್ಲಿಕೇಶನ್ ಸೆಕ್ಯೂರಿಟಿ ಬಗ್ಗೆ ನೋಡೋಣ ಗಾಯ್ಸ್. ನಮ್ಮ ಮೊಬೈಲಲ್ಲಿ ಡಿಫ್ರೆಂಟ್ ಆ್ಯಪ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ನಾವು ಡೈಲಿ ಲೈಫಲ್ಲಿ. ಅದೇ ರೀತಿಯಾಗಿ ವೆಬ್ಸೈಟ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ವೆಬ್ಸೈಟ್ಸಲ್ಲಿ ಹೋದರೆ ನಾವು ಯೂಸರ್ ನೇಮ್, ಪಾಸ್ವರ್ಡ್ ಎಲ್ಲ ಎಂಟ್ರಿ ಮಾಡ್ತಾ ಇರ್ತೀವಿ. ಅದರಿಂದ ಸೆಕ್ಯೂರ್ ಮಾಡೋದೇ ಗೈಸ್ ಈ ಅಪ್ಲಿಕೇಶನ್ ಸೆಕ್ಯೂರಿಟಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈಸಿಯಾಗಿ ತಿಳಿಸ್ಬೇಕಂದ್ರೆ, ನಾವು KCD ವೆಬ್ಸೈಟಲ್ಲಿ ಆಗಿರ್ಬೋದು, SSP ವೆಬ್ಸೈಟಲ್ಲಿ ನಮ್ಮ ಡಾಟಾ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಟೈಪ್ ಮಾಡ್ತೀವಿ. ಅದರಿಂದ ಸೆಕ್ಯೂರ್ ಮಾಡೋದು ಯಾರಂದ್ರೆ ಗೈಸ್, ಬ್ಯಾಕ್ ಎಂಡಲ್ಲೆಲ್ಲ ಎಷ್ಟೊಂದು ಜನ ಯಾಕರ್ಸ್ ಎಲ್ಲ ಇದರಿಂದ ಸೆಕ್ಯೂರ್ ಮಾಡ್ತಾರೆ ಗೈಸ್. ಅಪ್ಲಿಕೇಶನ್ ಸೆಕ್ಯೂರಿಟಿ ಸೇಮ್ ಸಿಮಿಲರ್ ಆಗಿ ವರ್ಕ್ ಆಗುತ್ತೆ. ಅದರಿಂದ ಪ್ರೊಟೆಕ್ಟ್ ಮಾಡ್ತಾರೆ ಅಷ್ಟೇ ಗೈಸ್. ಎಂಡ್ ಪಾಯಿಂಟ್ ಸೆಕ್ಯೂರಿಟಿ ಗಾಯ್ಸ್, ಎಂಡ್ ಪಾಯಿಂಟ್ ಸೆಕ್ಯೂರಿಟಿ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಸಿಸ್ಟಮ್, ಲ್ಯಾಪ್ಟಾಪ್, ಮೊಬೈಲಲ್ಲಿ ಎಷ್ಟೊಂದು ವೈರಸ್ ಇರ್ತವೆ, ಆಂಟಿ ವೈರಸ್, ಮಾಲ್ವೇರ್ಸ್ ಎಲ್ಲ. ಅದರಿಂದ ಪ್ರೊಟೆಕ್ಟ್ ಮಾಡೋದೇ ಈ ಎಂಡ್ ಪಾಯಿಂಟ್ ಸೆಕ್ಯೂರಿಟಿ ಗೈಸ್. ನೆಟ್ವರ್ಕ್ ಸೆಕ್ಯೂರಿಟಿ ಗಾಯ್ಸ್, ನೆಟ್ವರ್ಕ್ ಸೆಕ್ಯೂರಿಟಿ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಅಂತ ತಗೊಂಡ್ರೆ, ಆ ಕಂಪ್ನಿಯಲ್ಲಿ ಎಷ್ಟೊಂದು ಜನ ಸಿಸ್ಟಮ್ಸ್ ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ. ಅವೆಲ್ಲ ಸಿಸ್ಟಮ್ಸ್ ಎಲ್ಲ ಸರ್ವರ್ ಕನೆಕ್ಟ್ ಆಗಿರ್ತವೆ. ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ನಮ್ಮ ಕಂಪ್ನಿ ಮೇಲೆ ಯಾರೋ ಒಬ್ರು ಅಟ್ಯಾಕ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಅದರಿಂದ ತಡೆಯೋದೇ ಈ ನೆಟ್ವರ್ಕ್ ಸೆಕ್ಯೂರಿಟಿ ಯೂಸಿಂಗ್ ಫೈರ್ ವಾಲ್ಸ್.
ಅಷ್ಟೇ ಗೈಸ್, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಗಾಯ್ಸ್. ಪೆರಿಮೀಟರ್ ಸೆಕ್ಯೂರಿಟಿ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಅಂತ ತಗೊಂಡ್ರೆ ಕಂಪ್ನಿಯಲ್ಲಿ ಹೈ ಲೆವೆಲ್ ಸೆಕ್ಯೂರಿಟಿ ಎಲ್ಲ ಇರುತ್ತೆ ಗೈಸ್. ಫಾರ್ ಎಕ್ಸಾಂಪಲ್ ಮಾನಿಟ್ರಿಂಗ್ ಮಾಡೋದು, ಇವಾಗ ಫಾರ್ ಎಕ್ಸಾಂಪಲ್ ಯಾವ ಟೈಮ್ಗೆ ಯಾವ ಎಂಪ್ಲಾಯ್ ಎಂಟ್ರಿ ಆದ ಇದನ್ನೆಲ್ಲ ಮಾನಿಟ್ರಿಂಗ್ ಮಾಡೋದೇ ಈ ಪೆರಿಮೀಟರ್ ಸೆಕ್ಯೂರಿಟಿ ಗೈಸ್. ಯೂಸ್ ಮಾಡಿಕೊಂಡು ಯಾವ ಟೈಮ್ಗೆ ಯಾರ್ಯಾರು ಬಂದರು, ಎಂಪ್ಲಾಯೀಸು ಕ್ಯಾಬಿನಲ್ಲಿ ಎಷ್ಟೊತ್ತು ಕೆಲಸ ಮಾಡಿದ್ರು, ಅವರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವೋ, ಅಥವಾ ಫೋನ್ ಯೂಸ್ ಮಾಡ್ತಾ ಇದ್ದಾರಾ, ಇದನ್ನೆಲ್ಲ ಚೆಕ್ ಮಾಡೋದೇ ಈ ಪೆರಿಮೀಟರ್ ಸೆಕ್ಯೂರಿಟಿ ಗೈಸ್. ಅಂದರೆ ಮಾನಿಟ್ರಿಂಗ್ ಮಾಡೋದು ಅಷ್ಟೇ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ದ ವುಮೆನ್ ಲೇಯರ್ ಅಂದರೆ ವೀಕೆಸ್ಟ್ ಸೆಕ್ಯೂರಿಟಿ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ಸ್ಕ್ಯಾಮರ್ಸ್ ಎಲ್ಲ OTP ಎಲ್ಲ ಸೆಂಡ್ ಮಾಡಿ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿದೆ OTP ಹೇಳಿ ಅಂತ ಕೇಳ್ತಾ ಇರ್ತಾರೆ. ಎಷ್ಟೊಂದು ಜನ ಸ್ಕ್ಯಾಮರ್ಸ್ ಗೈಸ್ ವುಮೆನ್ ಸೈಕಾಲಜಿ ಈಸಿಯಾಗಿ ಕ್ರ್ಯಾಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈ ವುಮೆನ್ಸ್ ಅಂದ್ರೆ ವೀಕ್ನೆಸ್ ಅಲ್ಲ ಗೈಸ್, ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಅದೇ ರೀತಿಯಾಗಿ ಅವ್ರು ಸ್ಕ್ಯಾಮರ್ಸ್ ಏನು ಮಾಡ್ತಾರೆ, ಒಬ್ಬೊಬ್ಬಂದಾಗೆ $200 ಅಂತ ಕ್ರ್ಯಾಕ್ ಮಾಡಿದ್ರೆ ದುಡ್ಡು ಎಷ್ಟೊಂದು ಜನ ಅವ್ರಿಗೆ ಎಷ್ಟೊಂದು ದುಡ್ಡು ಮಾಡ್ಕೊತಾರೆ ಗೈಸ್. ಈ ದ ವುಮೆನ್ ಲೇಯರ್ ಅಂದರೆ ವೀಕೆಸ್ಟ್ ಸೆಕ್ಯೂರಿಟಿ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಗೈಸ್. ಈ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ವುಮೆನ್ ಲೇಯರ್ ಅಂದರೆ ನಾವು ವುಮೆನ್ಸ್ ಅಂದರೆ ವೀಕ್ನೆಸ್ ಅಲ್ಲ ಗೈಸ್, ನಾವು ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗೆಲ್ಲ ಕಲಿಬೇಕು. ಯಾವ ರೀತಿ ಪ್ರೊಟೆಕ್ಷನ್ ಮಾಡೋದು ಸಿಸ್ಟಮ್ಸ್ನು, ನಾವು ಯಾವ ರೀತಿ ಪ್ರೊಟೆಕ್ಟ್ ಆಗಿರಬೇಕು ನಮ್ಮ ಸುತ್ತಮುತ್ತ ನೇಚರ್ನು ಅಂತ ನಾವು ಇನ್ನೂ ತಿಳ್ಕೊಬೇಕು ಗೈಸ್. ಇನ್ನು ತಿಳ್ಕೊಳ್ಳೋದು ಜಾಸ್ತಿ ಐತೆ, ತಿಳ್ಕೊಬೇಕಷ್ಟೆ ಗೈಸ್. ಇವತ್ತಿನ ವಿಡಿಯೋ ಇದಾಗಿತ್ತು. ನಾನು ಸ್ವಲ್ಪ ಫಾಸ್ಟಾಗಿ ಹೇಳಿದೆ, ದಯವಿಟ್ಟು ನಾನು ತಪ್ಪಾಗಿ ಮಾತಾಡಿದರೆ ಏನಾನ ಕ್ಷಮಿಸಿ ಗಾಯ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದ ಎಂಡ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ನಿಮ್ಗೆ ಎಲ್ಲನ ಸ್ವಲ್ಪ ಬೇಜಾರು ಮಾಡಿಸಿದ್ರೆ ದಯವಿಟ್ಟು ಗಾಯ್ಸ್ ನನ್ನ ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಕಂಟಿನ್ಯೂಸ್ ವೀಡಿಯೋಸ್ ಬರ್ತಾ ಇರುತ್ತೆ. ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಕನ್ನಡ ಚಾನಲ್ಗೆ ಇದೇ ರೀತಿಯಾಗಿ ನಿಮ್ಮಿಂದ ಡೈಲಿ ಸಪೋರ್ಟ್ ಸಿಗ್ತಾ ಇರಲಿ ಅಂತ ಕೇಳ್ಕೊತ, ಲಾಟ್ಸ್ ಆಫ್ ಲವ್, ಬಾಯ್ ಗಾಯ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದ ಎಂಡ್, ಬಾಯ್ ಗಾಯ್ಸ್.